ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ. ಈ ವಿಡಿಯೋದಾಗ ನಾನು ಎಫ್ಟ್ಯೂನ್ ಅನ್ನೋ ಬ್ರ್ಯಾಂಡ್ ಇಂದು ಕೆಲವೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಂದ ರಿವ್ಯೂ ಮಾಡತ್ತೀನಿ. ಯಾವ್ದಾವ್ದಂತಂದ್ರೆ ಎಫ್ಟ್ಯೂನ್ದು ಫೇಸ್ ವಾಶ್, ಹಾಗೆ ಎಫ್ಟ್ಯೂನ್ದು ಸನ್ಸ್ಕ್ರೀನ್ ಪ್ಲಸ್ ಮಾಯಿಶ್ಚರೈಸರ್, ಅಂದ್ರೆ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಎರಡೂ ಕೂಡಿ ಒಂದೇ ಪ್ರಾಡಕ್ಟ್ ಅದ. ಅಂಡ್ ಎಫ್ಟ್ಯೂನ್ದು ವೈಟ್ನಿಂಗ್ ಕ್ರೀಮ್. ಎಫ್ಟ್ಯೂನ್ ಪ್ರಾಡಕ್ಟ್ ಯಾಕೆ ನಾನು ಪರ್ಚೇಸ್ ಮಾಡಿದೆ ಅಂತಂದ್ರೆ, ಆಕ್ಚುಲಿ ಕೆಲವು ಡೇಸ್ ಹಿಂದ ನಮ್ ಕಣ್ ಕೆಳಗ ಬಹಳ ಡಾರ್ಕ್ ಸರ್ಕಲ್ಸ್ ಆಗಿದ್ವು. ಕೆಲವೊಂದು ಮನೆ ಮದ್ದುಗಳು ಟ್ರೈ ಮಾಡಿದೆ, ಹೋಮ್ ರೆಮಿಡೀಸ್, ಬಟ್ ಇಮಿಡಿಯೇಟ್ ರಿಸಲ್ಟ್ ನನಗೆ ಸಿಗಲಾಗಿತ್ತು. ಪ್ಲಸ್ ಮುಖ ಕೂಡ ಬಹಳ ಡಲ್ ಆಗಿತ್ತು, ಏನು ಫ್ರೆಶ್ನೆಸ್ ಇರ್ಲಿಲ್ಲ. ಹಂಗಿರ್ಬೇಕಾದ್ರೆ ಒಂದ್ಸಲಿ ನನ್ನ ಫ್ರೆಂಡ್ ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿದ್ರು. ಎಫ್ಟ್ಯೂನ್ ವೈಟ್ನಿಂಗ್ ಕ್ರೀಮ್ ಯೂಸ್ ಮಾಡಿ ನೋಡಿ, ಬಹಳ ಚಲೋ ರಿಸಲ್ಟ್ ಅದ, ಅದು ಗ್ಯಾರಂಟಿ ರಿಸಲ್ಟ್ ಅದ. 1 ವೀಕ್ ಅಲ್ಲೇ ನಿನಗದು ಡಿಫರೆನ್ಸ್ ಫೀಲ್ ಆಗ್ತದ ಅಂತ ಹೇಳಿದ್ಲು. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತಂದು ಎಫ್ಟ್ಯೂನ್ ವೈಟ್ನಿಂಗ್ ಕ್ರೀಮ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡೆ. ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಅಲ್ಲೇ ಎಫ್ಟ್ಯೂನ್ ಫೇಸ್ ವಾಶ್ ಹಾಗೆ ಸನ್ಸ್ಕ್ರೀನ್ ಪ್ಲಸ್ ಮಾಯಿಶ್ಚರೈಸರ್ ಇರೋ ಕ್ರೀಮ್ ಎಲ್ಲ ನೋಡ್ದೆ. ಹಾಗಾಗಿ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಎರಡಕ್ಕೂ ಸಪರೇಟ್ ಪ್ರಾಡಕ್ಟ್ ತಗೊಳ್ಳೋ ಬದಲು ಎರಡು ಕೂಡ ಇದು ಒಂದೇ ಪ್ರಾಡಕ್ಟ್ ನಾಗ ಮಾಡ್ಯಾರಲ್ಲ, ಯಾಕೆ ಯೂಸ್ ಮಾಡಿ ನೋಡಬಾರ್ದು ಅಂತ ಅನಿಸ್ತು. ಹಾಗಾಗಿ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ, ಎಫ್ಟ್ಯೂನ್ ಸನ್ಸ್ಕ್ರೀನ್ ಪ್ಲಸ್ ಮಾಯಿಶ್ಚರೈಸರ್ ಮತ್ತೆ ಫೇಸ್ ವಾಶ್. ಸೊ ಈ 3 ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಕತ್ತ ಆಲ್ಮೋಸ್ಟ್ 1 ಮಂತ್ ಆಗಕ್ ಬಂತು. ಯಾವ್ಯಾವ ಸ್ಕಿನ್ ಸೂಟಬಲ್ ಆಗ್ತದ, ಇದು ರಿಸಲ್ಟ್ ಹೆಂಗದ ಅಂತೆಲ್ಲ ಈ ವಿಡಿಯೋದಾಗ ಹೇಳ್ತೇನೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾವುದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೋರಿ ನಿಮ್ ಸ್ಕಿನ್ ಅಲ್ಲಿ ಎಲ್ಲಾದ್ರೂ. ಯಾಕಂತಂದ್ರೆ ಕೆಲವೊಬ್ರು ಸ್ಕಿನ್ ಬಹಳನೇ ಸೆನ್ಸಿಟಿವ್ ಇರ್ತದ, ಬಹಳ ಜಲ್ದಿ ರಿಯಾಕ್ಟ್ ಆಗ್ಬಿಡ್ತದ. ಹಾಗಾಗಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡಾಗ ನಿಮ್ಗೆ ಅದರಿಂದ ಏನೂ ರಿಯಾಕ್ಷನ್ ಆಗ್ಲಿಲ್ಲ ಅಂದ್ರೆ, ರೆಡ್ನೆಸ್ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಏನೂ ಅನಿಸ್ಲಿಲ್ಲ ಅಂದ್ರೆ ಅವಾಗ ನೀವು ಆ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು. ಫಸ್ಟ್ ಈಗ ಎಫ್ಟ್ಯೂನ್ ಫೇಸ್ ವಾಶ್ ಹೆಂಗತ್ತು ಅಂತ ಹೇಳ್ತೀನಿ. ಈ ಫೇಸ್ ವಾಶ್ ವೈಟಮಿನ್ ಸಿ ಫೇಸ್ ವಾಶ್ ಅಂತ ಅವರೇ ಬರ್ದಾರ ನೋಡ್ರಿ. ಸೊ ಇದು ಒಂದು ಆಡೆಡ್ ಬೆನಿಫಿಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಫೇಸ್ ವಾಶ್ ಯೂಶಲಿ ನಾವು ಮುಖ ಎಲ್ಲ ಕ್ಲೀನ್ ಮಾಡಕ್ ಯೂಸ್ ಮಾಡ್ತೀವಿ, ಅಂದ್ರೆ ನಮ್ ಸ್ಕಿನ್ ಎಲ್ಲ ಕ್ಲೀನ್ ಮಾಡ್ತದ, ಡೀಪ್ ಕ್ಲೀನ್ ಮಾಡ್ತದ. ಬಟ್ ಇದ್ರ ಜೊತೆಗೆ ವೈಟಮಿನ್ ಸಿ ಇರೋದ್ರಿಂದ ಇದು ಡೆಡ್ ಸೆಲ್ಸ್ ರಿಪೇರ್ ಮಾಡ್ತದ. ಆಮೇಲೆ ವೈಟಮಿನ್ ಸಿ ನಮ್ ಸ್ಕಿನ್ ಏಜಿಂಗ್ ಆಗೋದ್ರಿಂದನೂ ಕಾಪಾಡ್ತದ, ಅಂದ್ರೆ ನಮ್ ಸ್ಕಿನ್ ಸುಕ್ ಬರ್ಲಾರ್ದಂಗೂ ನೋಡ್ಕೋತದ. ನೆಕ್ಸ್ಟ್ ಏನಂದ್ರೆ ಈ ಫೇಸ್ ವಾಶ್ ಜೆಲ್ ಬೇಸ್ಡ್ ಅದ ನೋಡ್ರಿ. ಸೊ ಜೆಲ್ ಬೇಸ್ಡ್ ಇರೋದ್ರಿಂದ ಸ್ಕಿನ್ ನಮ್ದು ಡ್ರೈ ಆಗಕ್ ಬಿಡಂಗಿಲ್ಲ. ಅದು ಅಂದ್ರೆ ಹೈಡ್ರೇಟೆಡ್ ಆಗಿರ್ತದ, ನರಿಷ್ಡ್ ಆಗಿರ್ತದ ಯಾವಾಗ್ನು. ಸೊ ಸ್ಕಿನ್ ಡ್ರೈ ಆಗಂಗಿಲ್ಲ. ಸೊ ನನಗ ಬಹಳ ಇಷ್ಟ ಆಯ್ತು ಅದು ರೀತಿಲೂ. ನೆಕ್ಸ್ಟ್ ಏನಂದ್ರ ಇದು ಯೂಸ್ ಮಾಡ್ಬೇಕಾದ್ರೆ ಸ್ಮೆಲ್ ಕೂಡ ಬಹಳನೇ ಪ್ಲೆಸೆಂಟ್ ಅದ. ಆಮೇಲೆ ಬಹಳ ಮೈಲ್ಡ್ ಅದ, ಏನು ಇರಿಟೇಟಿಂಗ್ ಇಲ್ಲ, ಏನು ಇಲ್ಲ, ಅದೆಲ್ಲ ಬಹಳ ಚಲೋ ಅನ್ಸಿತ್ತು. ಪ್ಲಸ್ ಜೆಲ್ ಬೇಸ್ಡ್ ಇರೋದ್ರಿಂದ ಸ್ಕಿನ್ ಡ್ರೈ ಆಗಂಗಿಲ್ಲ. ಡ್ರೈ ಸ್ಕಿನ್ ಇರೋರಿಗಂತೂ ಇದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಸೊ ಹಾಗಾಗಿ ಈ ಫೇಸ್ ವಾಶ್ ಇಸ್ ಅ ಗುಡ್ ಟು ಗೋ. ನೆಕ್ಸ್ಟ್ ಈಗ ಎಫ್ಟ್ಯೂನ್ ವೈಟಮಿನ್ ಇ ಸನ್ಸ್ಕ್ರೀನ್ ಪ್ಲಸ್ ಮಾಯಿಶ್ಚರೈಸರ್. ಇದು ಆಕ್ಚುಲಿ ಫಸ್ಟ್ ನಾನು ಪರ್ಚೇಸ್ ಮಾಡಿದೆ. ಯಾಕಂತಂದ್ರ ಮಾಯಿಶ್ಚರೈಸರ್ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಸನ್ಸ್ಕ್ರೀನ್ ಲೋಷನ್ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಅಂದ್ರೆ ಬೇರೆ ಬೇರೆ ಬ್ರಾಂಡ್ ಇಂದ ಇರ್ತದದು. ಸೊ 2 ಪ್ರಾಡಕ್ಟ್ಸ್ ತಗೋ ಬದ್ಲು ಒಂದೇ ಪ್ರಾಡಕ್ಟ್ ಅಲ್ಲಿ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಎರಡೂ ಅದ. ಸೊ ಎಷ್ಟ್ ಚಲೋ ಅಲ್ಲ. ಸೊ ಅದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸ್ತು. ಆಮೇಲೆ ಕೆಲವೊಂದ್ಸಲ ಇದನ್ನು ಬಹಳ ಜನ ಕನ್ಫ್ಯೂಷನ್ ಇರ್ತದ, ಸನ್ಸ್ಕ್ರೀನ್ ಹಚ್ಕೊಂಡ್ಮೇಲೆ ಮಾಯಿಶ್ಚರೈಸರ್ ಹಚ್ಕೋಬೇಕು ಅಥವಾ ಮಾಯಿಶ್ಚರೈಸರ್ ಹಚ್ಕೊಂಡ್ಮೇಲೆ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡತ್ರ ಅದು ಜಂಜಟ್ಟು ಇಲ್ಲ. ಯಾಕಂದ್ರೆ ಇದ್ರಾಗೆ 2 ಕೆಲಸ ಮಾಡ್ತದೆ ಈ ಪ್ರಾಡಕ್ಟ್. ಅಂದ್ರೆ ಹಾನಿಕಾರಕ ಸೂರ್ಯನ ಕಿರಣಗಳಿಂದನೂ ಕಾಪಾಡ್ತದ, ಪ್ಲಸ್ ನಮ್ ಸ್ಕಿನ್ ಮಾಯಿಶ್ಚರೈಸ್ಡ್ ಆಗಿ ಹೈಡ್ರೇಟೆಡ್ ಆಗಿಡಕ್ಕೂ ಹೆಲ್ಪ್ ಮಾಡ್ತದ. ಇದು ನೋಡ್ರಿ, ನಾ ಯೂಸ್ ಮಾಡಿದಾಗ ಏನಂತಂದ್ರೆ ಇದು ಜಾಸ್ತಿ ಯೂಸ್ ಮಾಡಿದಾಗ ಬಹಳ ಆಯಿಲಿ ಅನ್ಸ್ಲತ್ತೆ ಸ್ಕಿನ್. ಸೊ ಕಮ್ಮಿ ಕ್ವಾಂಟಿಟಿ ತಗೋರಿ, ಇಷ್ಟೇ ಸಾಕು, ಸ್ವಲ್ಪನೇ ಸಾಕ. ಸೊ ಇಷ್ಟು ಕ್ವಾಂಟಿಟಿ ತಗೊಂಡು ಮುಖ ಪೂರ್ತಿ ನೆಕ್ ಎಲ್ಲ ಅಪ್ಲೈ ಮಾಡಿದಾಗ ಬಹಳ ಚಲೋ ಅನ್ಸದ, ಚಂದನಾಗಿ ಸೆಟಲ್ ಆಗ್ತದ ಫೇಸ್ ಮೇಲೆ. ಈಗಲೂ ನಾನು ಆಕ್ಚುಲಿ ಹಚ್ಕೊಂಡಿಲ್ಲ ಇದು ಸನ್ಸ್ಕ್ರೀನ್ ಪ್ಲಸ್ ಮಾಯಿಶ್ಚರೈಸರ್. ನೀವು ನೋಡಬಹುದು ಯಾವ ತರ ಕುಂತದ ಸ್ಕಿನ್ ಮೇಲೆ ಅಂತ. ಇದ್ರ ಮೇಲೆ ನಾನು ನೆಕ್ಸ್ಟ್ ತೋರಿಸ್ತೀನಲ್ಲ ಆ ಕ್ರೀಮ್ ಕೂಡ ಅಪ್ಲೈ ಮಾಡಿದ್ದೀನಿ. ಸೊ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೊರಗಡೆ ಹೋಗ್ಬೇಕು, ಅದ್ರ ಮೇಲೆ ಒಂದು ಮಾಯಿಶ್ಚರೈಸರ್ನು ಹಚ್ಕೋಬೇಕು, ಇಲ್ಲ ಸ್ಕಿನ್ ಡ್ರೈ ಆಗ್ತದ ಅನ್ನೋ ಝಂಜಟ್ ಇಲ್ಲ. ಎರಡು ಕೂಡ ಇದು ಒಂದೇ ಕ್ರೀಮ್ ಇರೋದ್ರಿಂದ ಒಂದ್ ಹಚ್ಕೊಂಡು ಹೋದ್ರೆ ಸಾಕು. ಹಾಗೆ ಹಚ್ಕೊಂಡಾಗ ಸ್ವಲ್ಪ ಸ್ಟಿಕ್ಕಿ ಅನಿಸ್ಬಹುದು ನಿಮಗ, ಆ ಮೂಮೆಂಟ್ ಅನಿಸ್ತದ ಅಷ್ಟೇ, 1 ಮಿನಿಟ್ ಹಂಗ. ಅದಾದ್ಮೇಲೆ ಏನು ಸ್ಟಿಕ್ಕಿನೆಸ್ ಅನ್ಸಂಗಿಲ್ಲ. ಸೊ ನನ್ ಪ್ರಕಾರ ಇದನ್ನು ಗುಡ್ ಟು ಗೋ ಅಂತಾನೆ ಹೇಳ್ಬಹುದು. ಆಮೇಲೆ ಇದ್ರದ್ದು ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ SPF 50 ಅಂತದ, ಬ್ರಾಡ್ ಸ್ಪೆಕ್ಟ್ರಮ್ ಅದ.
ಸೊ SPF 50 ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಕೂಡ ಬಹಳ ಚಲೋ ಕೊಡ್ತದಿದು. ಯೂಶುವಲಿ ಏನಂದ್ರೆ SPF 40-45 ಮ್ಯಾಲ್ ಇದು ಎಲ್ಲ ಪ್ರೈಸ್ ಜಾಸ್ತಿನೇ ಇರ್ತದ ಆ ಪ್ರಾಡಕ್ಟ್ ಇಂದು, ಒಂದು 600-700 ರೂಪೀಸ್ ಇರ್ತದ. ಬಟ್ ಈ ಪ್ರಾಡಕ್ಟ್ ನೋಡ್ರಿ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಎರಡೂ ಅದ ಪ್ಲಸ್ SPF 50 ಅದ, ನಮಗೊಂದು ಅಫೋರ್ಡಬಲ್ ಪ್ರೈಸ್ ರೇಂಜ್ ನಾಗ ಸಿಗ್ಲತ್ತದ. ಸೊ ಪ್ರೈಸ್ ಡೀಟೇಲ್ಸ್ ಎಲ್ಲ ಈ ವಿಡಿಯೋದ ಲಾಸ್ಟ್ ಅಲ್ಲಿ ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಆಮೇಲೆ ಸ್ಮೆಲ್ ಕೂಡ ಇದ್ರದ್ದು ಸ್ಮೆಲ್ ಪ್ಲೆಸೆಂಟ್ ಆಗದ. ಸೊ ಇಟ್ಸ್ ಅ ಗುಡ್ ಟು ಗೋ. ನೆಕ್ಸ್ಟ್ ಕಮಿಂಗ್ ಟು ಮೈ ಫೇವ್ರೇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು, ಅದು ಎಫ್ಟ್ಯೂನ್ ವೈಟ್ನಿಂಗ್ ಕ್ರೀಮ್. ಸೊ ಇದು ನನ್ನ ಫೇವ್ರೇಟ್ ಪ್ರಾಡಕ್ಟ್ ಅಂತ ಯಾಕೆ ಹೇಳಿದೆ ಅಂತಂದ್ರ, ಆಕ್ಚುಲಿ ಇದು ತೆಗ್ದು ನೋಡಿದಾಗ ಮನೆಗೆ ಏನೋ ನಾನೇ ರೆಡಿ ಮಾಡಿನೇನೋ ಕ್ರೀಮ್ ಅಂತ ಅನ್ಸ್ಲತ್ತಿತ್ತು, ಅಷ್ಟು ನ್ಯಾಚುರಲ್ ಆಗಿ ಅನ್ಸ್ಲಕತ್ತಿತ್ತು. ಸೊ ಇದ್ರಾಗ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದ, ಜಾಸ್ತಿ ಏನು ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇಲ್ಲ ಇದ್ರಾಗ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದಾನೆ ಮಾಡಿದ್ದದ. ಹಂಗಾಗಿ ಇದು ನೀವು ಯೂಸ್ ಮಾಡಿ ನೋಡ್ರಿ, ನಿಮಗೂ ಅನಿಸ್ತದ ಮನೇಲೆ ರೆಡಿ ಮಾಡಿನೇನೋ ಅನಿಸ್ತದ. ಆಮೇಲೆ ಇದು ಸ್ಮೆಲ್ ಕೂಡ ಇಷ್ಟು ಪ್ಲೆಸೆಂಟ್ ಅದ. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದನ್ನ ನಾನು ಅಪ್ಲೈ ಮಾಡತ್ತೀನಿ, ಯೂಸ್ ಮಾಡತ್ತೀನಿ, ಎಷ್ಟು ದಿನ ಆಯ್ತು ಈಗ, ನಂಗೆ ಏನೂ ಸೈಡ್ ಎಫೆಕ್ಟ್ಸ್ ಆಗಿಲ್ಲ, ಏನೂ ಆಗಿಲ್ಲ. ಆಮೇಲೆ ಇದು ಯಾರ್ಯಾರು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ, ಇದ್ರ ಮೇಲೆ ಎಲ್ಲ ಬರ್ದಾರ. ಸೊ ಸ್ಕಿನ್ ವೈಟನ್ ಮಾಡಕಂದ್ರ ಚಲೋ ಬ್ರೈಟ್ ಆಗಿ ಕಾಣಕ, ಫೇರ್ ಆಗಿ ಕಾಣಕ ಹೆಲ್ಪ್ ಮಾಡ್ತದ. ಆಮೇಲೆ ಡಾರ್ಕ್ ಸ್ಪಾಟ್ಸ್ ಆಗಿದ್ವು, ಕಪ್ಪು ಕಲೆಗಳ ಕೂತಿದ್ವು ಮುಖದ ಮೇಲೆ ಅಂದ್ರ ಅದನ್ನ ರಿಮೂವ್ ಮಾಡಕ್ನು ಇದು ಹೆಲ್ಪ್ ಮಾಡ್ತದ. ಪ್ಲಸ್ ಆಕ್ನೆ ಪಿಂಪಲ್ಸ್ ಪ್ರಾಬ್ಲಮ್ ಇದ್ರ ಅದನ್ನ ಕೂಡ ಹೋಗ್ಲಾಡ್ಸಕ ಈ ಪ್ರಾಡಕ್ಟ್ ಹೆಲ್ಪ್ ಮಾಡ್ತದ. ಹಾಗೆ ಡಾರ್ಕ್ ಸರ್ಕಲ್ಸ್ ನಾ ಹೇಳಿದ್ನಲ್ಲ, ನಾನು ಆಕ್ಚುಲಿ ಡಾರ್ಕ್ ಸರ್ಕಲ್ಸ್ ಆಗಿದ್ ಸಲುವಾಗಿ ತಗೊಂಡಿದ್ದೆ. ಈ ಪ್ರಾಡಕ್ಟ್ ಡಾರ್ಕ್ ಸರ್ಕಲ್ಸ್ ರಿಡ್ಯೂಸ್ ಮಾಡಕ ಬಹಳನೇ ಹೆಲ್ಪ್ ಮಾಡದ. ಅಂದ್ರೆ ನನ್ನ ಡಾರ್ಕ್ ಸರ್ಕಲ್ ಸಂಪೂರ್ಣವಾಗಿ ಹೋಗ್ಲಾಡ್ಸದ. ನಿಮ್ದು ಎಲ್ಬೋ ಡಾರ್ಕ್ ನಕಲ್ಸ್ ಇಲ್ಲೂ ಡಾರ್ಕ್ ಇರ್ತದ ನೋಡ್ರಿ, ಅಂತೂ ಇದು ಪ್ರಾಡಕ್ಟ್ ನ ಯೂಸ್ ಮಾಡಬಹುದು, ಅದನ್ನು ವೈಟ್ ಮಾಡಕ ಹೆಲ್ಪ್ ಮಾಡ್ತದ. ಡಾರ್ಕ್ ಸರ್ಕಲ್ಸ್ ಸಲುವಾಗಿ ಮತ್ತೆ ನನ್ನ ಸ್ಕಿನ್ ಡಲ್ ಅನ್ಸ್ಲತ್ತದ ಅಂತ ಯೂಸ್ ಮಾಡಿದೆ, ಅವ್ ಎರಡೂ ರಿಸಲ್ಟ್ ಬಂದದ ನನಗ. ಡಾರ್ಕ್ ಸರ್ಕಲ್ಸ್ ಹೋಗ್ಲಾಡ್ಸದ, ಪ್ಲಸ್ ನನ್ನ ಮುಖನ ಫ್ರೆಶ್ ಆಗಿ ಮತ್ತೆ ಬ್ರೈಟನ್ ಆಗಿ ಕಾಣಿಸ್ತಿತ್ತು. ಸೊ ಅವೆರಡಕ್ಕೂ ನನಗ ಇದು ಬಹಳ ಹೆಲ್ಪ್ ಮಾಡೋದಂತಾನೆ ಹೇಳ್ಬೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇವರು 14 ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೇಕಂತ ಹೇಳ್ತಾರ. ಈ ಕಂಪನಿ ಕ್ಲೇಮ್ ಮಾಡೋದ್ ಏನಂತಂದ್ರ 14 ಡೇಸ್ ಈ ಪ್ರಾಡಕ್ಟ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ರಿ, ನಿಮಗೆ 100% ರಿಸಲ್ಟ್ ಅದ ಅಂತ ಹೇಳ್ತಾರ. ಇದ್ರ ಮೇಲೂ ಬರ್ದಾರ ಅವರು 100% ಗ್ಯಾರಂಟಿಡ್ ರಿಸಲ್ಟ್ ಅಂತ. ಸೊ ನನಗಂತೂ ರಿಸಲ್ಟ್ ಸಿಕ್ಕದ, ಅದು ವಿದಿನ್ 14 ಡೇಸ್ ಸಿಕ್ಕದ. ಸೊ ನೀವು ಯೂಸ್ ಮಾಡಿ ನೋಡ್ರಿ, ಇದು ಅಂತೂ ಪಕ್ಕಾ ರಿಸಲ್ಟ್ ಸಿಗ್ತದೆ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇದು ಬರೀ ಹುಡುಗಿರ್ಗೋಸ್ಕರ ಅಲ್ಲ, ಬಾಯ್ಸ್, ಗರ್ಲ್ಸ್, ಮೆನ್, ವುಮೆನ್ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಒಂದ್ ತಗೊಂಡ್ಬಿಟ್ರೆ ಮನ್ಯಾಗ ಅಣ್ಣ, ತಮ್ಮ, ಹಸ್ಬೆಂಡ್ ಯಾರ್ ಬೇಕಾದ್ರೂ ಈ ಕ್ರೀಮ್ ನ ಯೂಸ್ ಮಾಡಬಹುದು. ಬಟ್ ಅಷ್ಟೇ 14 ಡೇಸ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ರಿ 100% ರಿಸಲ್ಟ್ ಸಿಗ್ತದ. ಸೊ ಈ ರಿವ್ಯೂ ನಿಮಗೆ ಇಷ್ಟ ಆದ್ರೆ, ಅದ್ರ ಜೊತೆಗೆ ಈ ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆದ್ರೆ, ನೀವು ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅಫೋರ್ಡಬಲ್ ಪ್ರೈಸ್ ರೇಂಜ್ ನಾಗ ನಮಗೆ ಸಿಗ್ಲತ್ತದ ಈ 3 ಪ್ರಾಡಕ್ಟ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್, ಆಮೇಲೆ ಫೇಸ್ ವಾಶ್, ಈ ತರ ಒಂದು ವೈಟ್ನಿಂಗ್ ಕ್ರೀಮ್ ಸಾಧಾರಣವಾಗಿ ನಾವು ಹೊರಗೆ ಹೋಗಿ ತಗೊಳಕತ್ತಿದ್ವಂದ್ರ ನಾರ್ಮಲಿ ಒಂದು 1500 to 2000 ರೇಂಜ್ ನಾಗ ಸಿಗ್ತದ. ಬಟ್ 2 ಪ್ರಾಡಕ್ಟ್ಸ್ ಸಿಗೋ ಪ್ರೈಸ್ ಅಲ್ಲಿ ನಮಗ 3 ಪ್ರಾಡಕ್ಟ್ಸ್ ಸಿಗ್ಲಕತ್ತವ. ಸೊ ನಮಗದು ವಿನ್ ವಿನ್ ಸಿಚುವೇಶನ್ ಅಂತಾನೆ ಹೇಳ್ಬಹುದು. ನನ್ಗಂತೂ ಈ 3 ಪ್ರಾಡಕ್ಟ್ಸ್ ಬಹಳ ಲೈಕ್ ಆಗ್ಯದ, ಅದ್ರಾಗಂತೂ ಈ ವೈಟ್ನಿಂಗ್ ಕ್ರೀಮ್ ಅಂತೂ ಬಹಳನೇ ಲೈಕ್ ಆಗ್ಯದ. ಸೊ ನೀವು ಆರ್ಡರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಪ್ರಾಡಕ್ಟ್ಸ್ ನ ಅಂತಂದ್ರೆ, ನಾವು ಸ್ಕ್ರೀನ್ ಮೇಲೆ ಒಂದು ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ, ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗೂ ಇದು ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡ್ಬೇಕಂದ್ರೆ ಅದ್ರದ್ದು ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ. ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗ ಆರ್ಡರ್ ಅದ್ರಾಗಿಂದೇ ತಗೋತಾರ, ವಾಟ್ಸ್ಆಪ್ ಥ್ರೂನೇ ಆರ್ಡರ್ ತಗೋತಾರ. ಸೊ ಎಲ್ಲಾ ಡೆಲಿವರಿ ಅಪ್ಡೇಟ್ಸ್ ನಿಮಗ ವಾಟ್ಸ್ಆಪ್ ಥ್ರೂನೇ ಮಾಡ್ತಾರ. ಸೊ ವೆಬ್ಸೈಟ್ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಆರ್ಡರ್ ಮಾಡೋ ಝಂಜಟ್ಟು ಇಲ್ಲ, ಬಹಳ ಈಸಿ ಅದ. ಡೈರೆಕ್ಟ್ ವಾಟ್ಸ್ಆಪ್ ನಂಬರ್ ಹೋಗಿ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು. ಅಂಡ್ ಆರ್ಡರ್ ಮಾಡೋದ್ ಎಷ್ಟು ಈಸಿ ಅದ, ಅವ್ರು ಕಳ್ಸೋದ್ನು ಬಹಳ ಚಲೋ ಪ್ಯಾಕ್ ಮಾಡಿ ನೀಟಾಗಿ ಕಳಿಸ್ತಾರ. ಎಷ್ಟ್ ಚಲೋ ಕಳಿಸ್ತಾರ ನೋಡ್ರಿ. ನನಗೆ ಈ ತರ ಪ್ಯಾಕ್ ಮಾಡಿಬಿಟ್ಟು ಈ ತರ ಕಿಟ್ ಅಲ್ಲಿ ಕಳಿಸಿದಾರ. ಆರ್ಡರ್ ಮಾಡೋದು ಎಷ್ಟು ಈಸಿ ಅದ ಅಷ್ಟೇ ಅವ್ರು ನಮಗ್ ಡೆಲಿವರಿನೂ ಆದಷ್ಟು ಬೇಗನೂ ಮಾಡ್ತಾರ, ಪ್ಲಸ್ ಪ್ಯಾಕೇಜಿಂಗ್ ಬಹಳ ಚಲೋ ಅದ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಹಾಗೆ ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.